ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾ ಏರ್ ಶೋ 4ನೇ ದಿನಕ್ಕೆ ಕಾಲಿಟ್ಟಿದೆ. ಏರ್ ಶೋಗೆ ಲಕ್ಷಾಂತರ ಜನ ಆಗಮಿಸಿದ್ರೆ, ಇತ್ತ ಆಕಾಶದಲ್ಲಿ ಇಂದು ಕೂಡ ಹಲವು ಫೈಟರ್ ಜೆಟ್ಗಳು ನೆರೆದಿದ್ದವರನ್ನ ಬೆರಕುಗೊಳಿಸಿತ್ತು. ಆಕಾಶದಲ್ಲಿ ಕಲರ್ ಚಿತ್ತಾರವನ್ನ ಮೂಡಿಸ್ತಾ ಇರೋ ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳ ರೋಚಕ ಹಾರಾಟ. ಹೌದು, ಏರ್ ಇಂಡಿಯಾದ 4ನೇ ದಿನವೂ ಏರೋ ಶೋನಲ್ಲಿ ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು ಈ ರೀತಿಯ ರೋಚಕ ಪ್ರದರ್ಶನವನ್ನೇ ನೀಡಿವೆ. ಏರ್ ಶೋಗೆ ಇವತ್ತು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ಭಾರಿ ಸಂಖ್ಯೆಯಲ್ಲಿ ಏರ್ ಶೋಗೆ ಜನ ಸೇರಿದ್ರು. ಇತ್ತ ಏರ್ ಶೋನಲ್ಲಿ ರಷ್ಯಾ ಹಾಗೂ ಅಮೆರಿಕದ ಯುದ್ಧ ವಿಮಾನಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿತ್ತು. ಅಮೆರಿಕದ F-35 ಯುದ್ಧ ವಿಮಾನದ ಮುಂದೆ ಜನ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ರೆ, ರಷ್ಯಾದ ಸುಕೋ 57 ಕೂಡ ತನ್ನ ವಿಭಿನ್ನ ಬಲಿಷ್ಠವಾದ ಯುದ್ಧ ಚಾಕಚಕ್ಯತೆಯನ್ನ ಪ್ರದರ್ಶಿಸಿತು. ಏರ್ ಶೋನಲ್ಲಿ ಹಲವು ಫೈಟರ್ ಜೆಟ್ಗಳು ತಮ್ಮ ಪ್ರದರ್ಶನವನ್ನ ನೀಡಿದ್ರು. ಆದರೆ ಏರ್ ಶೋ ಎಲ್ಲಿಂದ ಆರಂಭ ಆಗುತ್ತೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಸಾಮಾನ್ಯವಾಗಿ ಏರೋ ಇಂಡಿಯಾಲಿ ಈ ಫ್ಲೈಯಿಂಗ್ ಸೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಅನೇಕ ಜನರಿಗಿರುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋವಂಥದ್ದು ಈ ಭಾಗದಲ್ಲಿ, ಅಂದರೆ ಎಲ್ಲಿ ಜನ ಕಾಣಿಸ್ತಾ ಇದ್ದಾರೆ, ಅತಿ ಹೆಚ್ಚು ಜನರ ಸಂದಣಿ ಎಲ್ಲಿದೆ ಅಂದರೆ, ನಾನು ನಿಂತಿರೋ ಜಾಗದಿಂದ ಬಲಭಾಗದಲ್ಲಿ ಟೇಕ್ ಆಫ್ ಆಗುವಂಥ ಏರ್ಕ್ರಾಫ್ಟ್ಗಳು ಕ್ರಮೇಣ ಆ ಒಂದು ರನ್ವೇ ಮುಖಾಂತರ ಮುಂದೆ ಬಂದು ನನ್ನ ಎಡಭಾಗಕ್ಕೆ ಮೂವ್ ಆಗುತ್ತೆ. ಕೇವಲ ಸಿನಿಮಾಗಳಲ್ಲಿ ಮಾತ್ರ ಫೈಟರ್ ಜೆಟ್ಗಳನ್ನ ನೋಡ್ತಾ ಇದ್ದ ಜನ ಇದೀಗ ಲೈವ್ ಅಲ್ಲಿ ಫೈಟರ್ ಜೆಟ್ಗಳನ್ನ ಕಣ್ತುಂಬಿಕೊಂಡು ಸಂತಸಪಟ್ಟರು. ಇಲ್ಲಿ ತನಕ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಅಥವಾ ಟಿವಿಗಳಲ್ಲಿ ಈ ಮೂಲಕ ನೋಡುತ್ತಿದ್ದಂತಹ ಇಂತಹ ಫೈಟರ್ ಜೆಟ್ಗಳನ್ನ ಕಣ್ಣಾರೆ ಕಾಣುವಂತಹ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರು ಇರುವಂತದ್ದು. ರಷ್ಯಾದ MI-17 V5 ಇಂದ ಹಿಡಿದು ರಫೇಲ್ ಇರ್ಬೋದು, ಹಾಗೆ ಜಾಗ್ವಾರ್ ಇರ್ಬೋದು, ಇಂತಹ ಅನೇಕ ಫೈಟರ್ ಜೆಟ್ಗಳನ್ನ ಇಲ್ಲಿ ಶೋಕೇಸ್ ಮಾಡಿ. ಇತ್ತ 4ನೇ ದಿನದ ಏರ್ ಶೋಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಆಗಮಿಸಿದ್ರು. ಫೈಟರ್ ಜೆಟ್ ನಲ್ಲಿ ಕುಳಿತು ಹೊಸ ಅನುಭವ ಪಡೆದರು. ಒಟ್ಟಾರೆ 4ನೇ ದಿನದ ಏರ್ ಶೋಗೆ ಫ್ಯಾಮಿಲಿ ಸಮೇತ ಲಕ್ಷಾಂತರ ಜನ ಆಗಮಿಸಿದ್ದು, ಹಲವು ಫೈಟರ್ ಜೆಟ್ಗಳ ರೋಚಕ ಪ್ರದರ್ಶನವನ್ನ ಕಣ್ತುಂಬಿಕೊಂಡರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಲ್ಕನೇ ದಿನದ ಏರ್ ಶೋಗೆ ಲಕ್ಷಾಂತರ ಜನ ಆಗಮಿಸಿದ್ರು. ಈ ವೇಳೆ ದಾಖಲೆ ಮಟ್ಟದ ವಾಹನ ಸೇರಿದ್ರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು, ಆಂಬ್ಯುಲೆನ್ಸ್ ಒಂದು ಕೂಡ ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಲ್ಲುವಂತಾಗಿತ್ತು. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇಂದು ಸಾರ್ವಜನಿಕರಿಗೆ ಅವಕಾಶ. 4ನೇ ದಿನದ ಏರ್ ಶೋಗೆ ಟ್ರಾಫಿಕ್ ಕಿರಿಕಿರಿ. ಯಲಹಂಕ ವಾಯುನೆಲೆಯಲ್ಲಿನ ವೈಮಾನಿಕ ಪ್ರದರ್ಶನ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದಿನಿಂದ 2 ದಿನಗಳ ಕಾಲ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಇದ್ದು, ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ, ಹಾಗೆ 2:30ರಿಂದ 5 ಗಂಟೆವರೆಗೂ ದಿನಕ್ಕೆ 2 ಬಾರಿ ವೈಮಾನಿಕ ಪ್ರದರ್ಶನ ನಡೆಯುತ್ತೆ. ಆದ್ರೆ ಈ ನಡುವೆ ಟ್ರಾಫಿಕ್ ಕಿರಿಕಿರಿಯಿಂದ ಗಂಟೆಗಟ್ಟಲೆ ಕಾಯ್ದ ಜನರು ಏರ್ ಶೋ ನೋಡಬೇಕಾಯಿತು. ಎಲ್ಲರೂ ನೋಡಕ್ಕೆ ಹೋಗ್ತಾ ಇರೋದು, ಬಟ್ ಅದಕ್ಕೋಸ್ಕರ ವೆಹಿಕಲ್ ಜಾಸ್ತಿ ಆಗಿದೆ. ಏರ್ ಶೋಗೆ ಸಾರ್ವಜನಿಕರಿಗೆ ಅವಕಾಶ ನೀಡಿದ್ರಿಂದ ಒಂದು ಕಡೆ ಏರ್ ಶೋ ನೋಡೋದಕ್ಕೆ ಲಕ್ಷಾಂತರ ಜನ ಆಗಮಿಸಿದ್ರೆ, ಇದರಿಂದ ದಾಖಲೆ ಮಟ್ಟದ ವಾಹನಗಳು ಸೇರಿದ್ದು ಬೆಳಗಿನ ಜಾವ 8 ಗಂಟೆಯಿಂದಲೇ ಟ್ರಾಫಿಕ್ ಕಿರಿಕಿರಿ ಉಂಟಾಗಿತ್ತು. ಈ ಮಧ್ಯೆ 2 ಆಂಬ್ಯುಲೆನ್ಸ್ಗಳು ಸಹ 1 ಗಂಟೆಗಳ ಕಾಲ ಟ್ರಾಫಿಕ್ ನಲ್ಲಿ ತಗ್ಲಾಕೊಂಡಿದ್ವು. ಬಳಿಕ ಸಂಚಾರಿ ಪೊಲೀಸರ ಸಹಾಯದಿಂದ ವಿಐಪಿಗಳಿಗೆ ಮೀಸಲಿದ್ದ ರಸ್ತೆಯ ಮೂಲಕ ಆಂಬ್ಯುಲೆನ್ಸ್ಗಳು ತೆರಳಬೇಕಾಯಿತು. ಹೀಗೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು ಜನರಿಗೆ ಬೇಸರ ತಂದೊಡ್ಡಿತ್ತು. ಏರ್ ಶೋ ಅಂತ ಮಾಡೋದಕ್ಕೆ 2 ವರ್ಷ ಸರಿ ಜನ ನೋಡಲಿ ಮಾಡಲಿ ಅಂತ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಜನರಿಗೆ ನೋಡೋಕೆ ಒಂದು ಅವಕಾಶ ಕೊಡಬೇಕಾಯ್ತು. ಏನು ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಬಿಸಿಲು, ಅಲ್ಲಿ ಒಳಗಡೆ ಹೋದರೆ ಪಾರ್ಕಿಂಗು, ಒಂದು ಎಲ್ಲಂಗಿಂದ ಸಾವಿರ ಜಾಮು, ಹೆಂಗೆ ಇವಾಗ ಏರ್ ಶೋ ನೋಡೋದು ನಾವು ಮಕ್ಳು ಮರಿ ಹಾಕಿ ಬಿಸಿಲಾಗಿಲ್ಲಿ. ಅದಕ್ಕೇನು ಮಾಡ್ಬೇಕಂತ ಮುಂದೆ ಆಲೋಚನೆ ಮಾಡಿ ಸರ್ಕಾರ ಇದು ಮಾಡಬೇಕಾಗಿತ್ತು. ಜಾಸ್ತಿ ಟಿಕೆಟ್ ದರ ಜಾಸ್ತಿ ಆಗಿದೆ, ಅದು ದುಡ್ಡು ಕೊಡ್ತಾನು ಸಿಗ್ತಾ ಇಲ್ಲ. ಆನ್ಲೈನ್ ಅಂತಾರೆ, ಆನ್ಲೈನ್ ಮಾಡಿದ್ರು ಆ ಬಸ್ಸಿಗೆ ಬರೋ ಬಟ್ಕ ಇಲ್ಲಿ ಮುಗಿದ ಹೋಗಿತ್ತು ಶೋರು.
ಟ್ರಾಫಿಕ್ ಕಿರಿಕಿರಿ ನಡುವೆಯೇ ಏರ್ ಶೋ ನೋಡೋದಕ್ಕೆ ಹೋದವರಿಗೆ ಟಿಕೆಟ್ ದೊರೆಯದೆ ಹಾಗೂ ಸ್ಥಳಾವಕಾಶ ಇಲ್ಲದೆ ಯಲಹಂಕ ವಾಯುನೆಲೆಯ ಪಕ್ಕದಲ್ಲಿರುವ ಹುಣಸಮಾರನಹಳ್ಳಿ ಕೆರೆ ಬಳಿ ನಿಂತು ಈ ವೈಮಾನಿಕ ಪ್ರದರ್ಶನ ವೀಕ್ಷಿಸಿದ್ರು. ಇನ್ನು ದುಡ್ಡು ಕೊಟ್ಟರೂ ಸಹ ಟಿಕೆಟ್ ಸಿಗದೆ ಕೆಲವರು ಪರದಾಡಿದ್ರೆ ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗದೆ ಇರೋ ಬಗ್ಗೆ ಕೂಡ ಕೆಲವರು ಬೇಸರವನ್ನ ಹೊರಹಾಕಿದ್ರು. ಮುಂದಿನ ಬಾರಿಯಾದರೂ ಸರಿಯಾದ ಸಿದ್ಧತೆ ಮಾಡಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾ ಏರ್ ಶೋ 4ನೇ ದಿನಕ್ಕೆ ಕಾಲಿಟ್ಟಿದೆ. ಏರ್ ಶೋಗೆ ಲಕ್ಷಾಂತರ ಜನ ಆಗಮಿಸಿದ್ರೆ ಇತ್ತ ಆಕಾಶದಲ್ಲಿ ಇಂದು ಕೂಡ ಹಲವು ಫೈಟರ್ ಜೆಟ್ಗಳು ನೆರೆದಿದ್ದವರನ್ನ ಬೆರಕುಗೊಳಿಸಿತ್ತು. ಆಕಾಶದಲ್ಲಿ ಕಲರ್ ಚಿತ್ತಾರವನ್ನ ಮೂಡಿಸ್ತಾ ಇರೋ ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳ ರೋಚಕ ಹಾರಾಟ. ಹೌದು, ಏರ್ ಇಂಡಿಯಾದ 4ನೇ ದಿನವೂ ಏರೋ ಶೋನಲ್ಲಿ ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು ಈ ರೀತಿಯ ರೋಚಕ ಪ್ರದರ್ಶನವನ್ನೇ ನೀಡಿವೆ. ಏರ್ ಶೋಗೆ ಇವತ್ತು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ಭಾರಿ ಸಂಖ್ಯೆಯಲ್ಲಿ ಏರ್ ಶೋಗೆ ಜನ ಸೇರಿದ್ರು. ಇತ್ತ ಏರ್ ಶೋನಲ್ಲಿ ರಷ್ಯಾ ಹಾಗೂ ಅಮೆರಿಕದ ಯುದ್ಧ ವಿಮಾನಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿತ್ತು. ಅಮೆರಿಕದ F-35 ಯುದ್ಧ ವಿಮಾನದ ಮುಂದೆ ಜನ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ರೆ, ರಷ್ಯಾದ ಸುಕೋ 57 ಕೂಡ ತನ್ನ ವಿಭಿನ್ನ ಬಲಿಷ್ಠವಾದ ಯುದ್ಧ ಚಾಕಚಕ್ಯತೆಯನ್ನ ಪ್ರದರ್ಶಿಸಿತು. ಏರ್ ಶೋನಲ್ಲಿ ಹಲವು ಫೈಟರ್ ಜೆಟ್ಗಳು ತಮ್ಮ ಪ್ರದರ್ಶನವನ್ನ ನೀಡಿದ್ರು. ಆದರೆ ಏರ್ ಶೋ ಎಲ್ಲಿಂದ ಆರಂಭ ಆಗುತ್ತೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಸಾಮಾನ್ಯವಾಗಿ ಏರೋ ಇಂಡಿಯಾಲಿ ಈ ಫ್ಲೈಯಿಂಗ್ ಸೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಅನೇಕ ಜನರಿಗಿರುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಭಾಗದಲ್ಲಿ, ಅಂದರೆ ಎಲ್ಲಿ ಜನ ಕಾಣಿಸ್ತಾ ಇದ್ದಾರೆ, ಅತಿ ಹೆಚ್ಚು ಜನರ ಸಂದಣಿ ಎಲ್ಲಿದೆ ಅಂದರೆ ನಾನು ನಿಂತಿರೋ ಜಾಗದಿಂದ ಬಲಭಾಗದಲ್ಲಿ ಟೇಕ್ ಆಫ್ ಆಗುವಂಥ ಏರ್ಕ್ರಾಫ್ಟ್ಗಳು ಕ್ರಮೇಣ ಆ ಒಂದು ರನ್ವೇ ಮುಖಾಂತರ ಮುಂದೆ ಬಂದು ನನ್ನ ಎಡಭಾಗಕ್ಕೆ ಮೂವ್ ಆಗುತ್ತೆ. ಕೇವಲ ಸಿನಿಮಾಗಳಲ್ಲಿ ಮಾತ್ರ ಫೈಟರ್ ಜೆಟ್ಗಳನ್ನ ನೋಡ್ತಾ ಇದ್ದ ಜನ ಇದೀಗ ಲೈವ್ ಅಲ್ಲಿ ಫೈಟರ್ ಜೆಟ್ಗಳನ್ನ ಕಣ್ತುಂಬಿಕೊಂಡು ಸಂತಸಪಟ್ಟರು. ಇಲ್ಲಿ ತನಕ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಅಥವಾ ಟಿವಿಗಳಲ್ಲಿ ಈ ಮೂಲಕ ನೋಡ್ತಿದ್ದಂತಹ ಇಂತಹ ಫೈಟರ್ ಜೆಟ್ಗಳನ್ನ ಕಣ್ಣಾರೆ ಕಾಣುವಂತಹ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರು ಇರುವಂತದ್ದು. ರಷ್ಯಾದ MI-17 V5 ಇಂದ ಹಿಡಿದು ರಫೇಲ್ ಇರ್ಬೋದು, ಹಾಗೆ ಜಾಗ್ವಾರ್ ಇರ್ಬೋದು, ಇಂತಹ ಅನೇಕ ಫೈಟರ್ ಜೆಟ್ಗಳನ್ನ ಇಲ್ಲಿ ಶೋಕೇಸ್ ಮಾಡಿ. 4ನೇ ದಿನದ ಏರ್ ಶೋಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಆಗಮಿಸಿದ್ರು. ಫೈಟರ್ ಜೆಟ್ ನಲ್ಲಿ ಕುಳಿತು ಹೊಸ ಅನುಭವ ಪಡೆದರು. ಒಟ್ಟಾರೆ 4ನೇ ದಿನದ ಏರ್ ಶೋಗೆ ಫ್ಯಾಮಿಲಿ ಸಮೇತ ಲಕ್ಷಾಂತರ ಜನ ಆಗಮಿಸಿದ್ದು ಹಲವು ಫೈಟರ್ ಜೆಟ್ಗಳ ರೋಚಕ ಪ್ರದರ್ಶನವನ್ನ ಕಣ್ತುಂಬಿಕೊಂಡರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಲ್ಕನೇ ದಿನದ ಏರ್ ಶೋಗೆ ಲಕ್ಷಾಂತರ ಜನ ಆಗಮಿಸಿದ್ರು. ಈ ವೇಳೆ ದಾಖಲೆ ಮಟ್ಟದ ವಾಹನ ಸೇರಿದ್ರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು, ಆಂಬ್ಯುಲೆನ್ಸ್ ಒಂದು ಕೂಡ ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಲ್ಲುವಂತಾಗಿತ್ತು. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಏರ್ ಶೋಗೆ ಇಂದು ಸಾರ್ವಜನಿಕರಿಗೆ ಅವಕಾಶ. 4ನೇ ದಿನದ ಏರ್ ಶೋಗೆ ಟ್ರಾಫಿಕ್ ಕಿರಿಕಿರಿ. ಯಲಹಂಕ ವಾಯುನೆಲೆಯಲ್ಲಿನ ವೈಮಾನಿಕ ಪ್ರದರ್ಶನ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದಿನಿಂದ 2 ದಿನಗಳ ಕಾಲ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಇದ್ದು, ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಹಾಗೆ 2:30ರಿಂದ 5 ಗಂಟೆವರೆಗೂ ದಿನಕ್ಕೆ 2 ಬಾರಿ ವೈಮಾನಿಕ ಪ್ರದರ್ಶನ ನಡೆಯುತ್ತೆ. ಆದ್ರೆ ಈ ನಡುವೆ ಟ್ರಾಫಿಕ್ ಕಿರಿಕಿರಿಯಿಂದ ಗಂಟೆಗಟ್ಟಲೆ ಕಾಯ್ದ ಜನರು ಏರ್ ಶೋ ನೋಡಬೇಕಾಯಿತು. ಎಲ್ಲರೂ ನೋಡಕ್ಕೆ ಹೋಗ್ತಾ ಇರೋದು, ಬಟ್ ಅದಕ್ಕೋಸ್ಕರ ವೆಹಿಕಲ್ ಜಾಸ್ತಿ ಆಗಿದೆ. ಏರ್ ಶೋಗೆ ಸಾರ್ವಜನಿಕರಿಗೆ ಅವಕಾಶ ನೀಡಿದ್ರಿಂದ ಒಂದು ಕಡೆ ಏರ್ ಶೋ ನೋಡೋದಕ್ಕೆ ಲಕ್ಷಾಂತರ ಜನ ಆಗಮಿಸಿದ್ರೆ, ಇದರಿಂದ ದಾಖಲೆ ಮಟ್ಟದ ವಾಹನಗಳು ಸೇರಿದ್ದು ಬೆಳಗಿನ ಜಾವ 8 ಗಂಟೆಯಿಂದಲೇ ಟ್ರಾಫಿಕ್ ಕಿರಿಕಿರಿ ಉಂಟಾಗಿತ್ತು. ಈ ಮಧ್ಯೆ 2 ಆಂಬ್ಯುಲೆನ್ಸ್ಗಳು ಸಹ 1 ಗಂಟೆಗಳ ಕಾಲ ಟ್ರಾಫಿಕ್ ನಲ್ಲಿ ತಗ್ಲಾಕೊಂಡಿದ್ವು. ಬಳಿಕ ಸಂಚಾರಿ ಪೊಲೀಸರ ಸಹಾಯದಿಂದ ವಿಐಪಿಗಳಿಗೆ ಮೀಸಲಿದ್ದ ರಸ್ತೆಯ ಮೂಲಕ ಆಂಬ್ಯುಲೆನ್ಸ್ಗಳು ತೆರಳಬೇಕಾಯಿತು. ಹೀಗೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು ಜನರಿಗೆ ಬೇಸರ ತಂದೊಡ್ಡಿತ್ತು. ಏರ್ ಶೋ ಅಂತ ಮಾಡೋದಕ್ಕೆ 2 ವರ್ಷ ಸರಿ
ಜನ ನೋಡಲಿ ಮಾಡಲಿ ಅಂತ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಜನಗಳು ನೋಡೋಕೆ ಒಂದು ಅವಕಾಶ ಕೊಡಬೇಕಾಯ್ತು. ಏನು ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಬಿಸಿಲು, ಅಲ್ಲಿ ಒಳಗಡೆ ಹೋದ್ರೆ ಪಾರ್ಕಿಂಗು ಒಂದು ಎಲ್ಲದಿಂದ ಜಾಮು, ಹೆಂಗೆ ಇವಾಗ ಎಷ್ಟು ನೋಡೋದು ನಾವು ಮಕ್ಳು ಮರಿ ಹಾಕಿ ಬಿಸಿಲಾಗಿಲ್ಲಿ ಅದಕ್ಕೇನು ಮಾಡ್ಬೇಕಂತ ಮುಂದೆ ಆಲೋಚನೆ ಮಾಡಿ ಸರ್ಕಾರ ಇದು ಮಾಡಬೇಕಾಗಿತ್ತು. ಜಾಸ್ತಿ ಟಿಕೆಟ್ ದರ ಜಾಸ್ತಿ ಆಗಿದೆ, ಅದು ದುಡ್ಡು ಕೊಡ್ತಾನು ಸಿಗ್ತಾ ಇಲ್ಲ. ಆನ್ಲೈನ್ ಅಂತಾರೆ, ಆನ್ಲೈನ್ ಮಾಡಿದ್ರು ಆ ಬಸ್ಸಿಗೆ ಬರೋ ಬಟ್ಕ ಇದು ಮುಗಿದ ಹೋಗಿತ್ತು ಶೋರು. ಟ್ರಾಫಿಕ್ ಕಿರಿಕಿರಿ ನಡುವೆಯೇ ಏರ್ ಶೋ ನೋಡೋದಕ್ಕೆ ಹೋದವರಿಗೆ ಟಿಕೆಟ್ ದೊರೆಯದೆ ಹಾಗೂ ಸ್ಥಳಾವಕಾಶ ಇಲ್ಲದೆ ಯಲಹಂಕ ವಾಯುನೆಲೆಯ ಪಕ್ಕದಲ್ಲಿರುವ ಹುಣಸಮಾರನಹಳ್ಳಿ ಕೆರೆ ಬಳಿ ನಿಂತು ಈ ವೈಮಾನಿಕ ಪ್ರದರ್ಶನ ವೀಕ್ಷಿಸಿದ್ರು. ಇನ್ನು ದುಡ್ಡು ಕೊಟ್ಟರೂ ಸಹ ಟಿಕೆಟ್ ಸಿಗದೆ ಕೆಲವರು ಪರದಾಡಿದ್ರೆ ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗದೆ ಇರೋ ಬಗ್ಗೆ ಕೂಡ ಕೆಲವರು ಬೇಸರವನ್ನ ಹೊರಹಾಕಿದ್ರು. ಮುಂದಿನ ಬಾರಿಯಾದ್ರೂ ಸರಿಯಾದ ಸಿದ್ಧತೆ ಮಾಡಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು.